ನಿಮಗೆ ಸಂಕ್ರಾಂತಿ ಹಬ್ಬ ದಿನ ಪರೀಕ್ಷೆ ಇಡ್ತಾರೆ, ನವರಾತ್ರಿ ಉದ್ದಕ್ಕೂ ಪರೀಕ್ಷೆ ಇಡ್ತಾರೆ, ಆಯುಧ ಪೂಜೆ ವಿಧಿ ಇಲ್ಲ ಅಂತ ರಜಾ ಕೊಡ್ತಾರೆ, ಅಥವಾ ಆಯುಧ ಪೂಜೆ ವಿಜಯದಶಮಿ ಆಗಿದ ಮರುದಿನದಿಂದ ದೊಡ್ಡ ಪರೀಕ್ಷೆ ಇಟ್ಬಿಡ್ತಾರೆ. ಅಂದ್ರೆ ನವರಾತ್ರಿ ಹಬ್ಬದ ಉದ್ದಕ್ಕೂ ಓದ್ಕೊಳ್ತಾ ಕೂತಿರ್ಬೇಕು ಮಕ್ಕಳು. ಒಟ್ನಲ್ಲಿ ನಮ್ಮ ಮಕ್ಕಳು ಯಾವುದೇ ಹಬ್ಬ ಹರಿದಿನದಲ್ಲಿ ಭಾಗವಹಿಸಬಾರ್ದು. ಅಮ್ಮ ಮಾಡುವಂಥ ಅಡುಗೆಗಳಲ್ಲಿ, ಅಮ್ಮ ಮಾಡುವ ಅಲಂಕಾರದಲ್ಲಿ, ಅಪ್ಪ ಮಾಡುವ ಪೂಜೆಯಲ್ಲಿ ಯಾವುದೇ ಬಗೆಯ ಒಂದು ಪಾರ್ಟಿಸಿಪೇಷನ್ ಸ್ಪಿರಿಟ್ ಮಕ್ಕಳಿಗೆ ಬರಬಾರ್ದು. ಪರೀಕ್ಷೆ ಅಂತ ತಲೆ ಕೆಡ್ಕೊಂಡು ಕೂತ್ಕೊಂಡಿರ್ಬೇಕು. ಅದು ಯಾತಕ್ಕೆ ಹೀಗೆ ನಮ್ಮ ಭಾರತೀಯ ಹಬ್ಬಗಳಿಗೆ ಮಾತ್ರ ಯಾತಕ್ಕೆ ಹೀಗೆ ಮಾಡ್ತಾರೆ? ಒಂದು ಸಲವೂ ನಾವು ಯೋಚನೆ ಮಾಡಿಲ್ಲ. ಇದರ ಹಿಂದೆ ಒಂದು ದೊಡ್ಡ ಅಜೆಂಡಾ ಥರ ಅನಿಸುತ್ತೆ ನಮಗೆ. ಯಾಕೆ ಹೀಗೆ ಪದೇ ಪದೇ ಮಾಡ್ತಾರೆ? ನವರಾತ್ರಿಯ ಸಂದರ್ಭದಲ್ಲೇ ಯಾಕೆ ಪರೀಕ್ಷೆ ಇಡಬೇಕು? ನವರಾತ್ರಿ ಆದ ತಕ್ಷಣ ಯಾಕೆ ಪರೀಕ್ಷೆ ಇಡಬೇಕು? ನಾವು ಯಾತಕ್ಕೆ ಸರ್ಕಾರವನ್ನು ಕೇಳಬಾರ್ದು? ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಮಾತ್ರ ಸರ್ಕಾರ ಇಂಟರ್ವ್ಯೂನ್ ಆದರೆ ಒಂದು ನೋಟಿಸ್ ಕಳಿಸಿದ್ರೆ ಆವಾಗ ಟೆಸ್ಟ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ. ಇಲ್ಲದೆ ಹೋದರೆ ಇಲ್ಲ. ನಮ್ಮ ಹೆಚ್ಚಿನವರು ನಾವು ಹಿಂಗಾಗ್ಬಿಟ್ಟಿದ್ದೀವಿ ಅಂತಂದರೆ ಮಕ್ಕಳ ಅಕಾಡೆಮಿಕ್ಸು ಮಾರ್ಕ್ಸು ಬಿಟ್ಬಿಟ್ರೆ ಇನ್ನೇನು ಮುಖ್ಯ ಅಲ್ಲ ಅವ್ರಿಗೆ ಅಂತ. ಇಂತಹ ಶಾಲೆಗಳು ಎಲ್ಲೆಲ್ಲಿಂದೋ ವಿದೇಶದಿಂದ ಮತಾಂತರಕ್ಕಾಗಿ ಬೇಕಾದಷ್ಟು ಹಣ ಪಡೆದು ಇಲ್ಲಿ ಈ ಥರ ಏನೋ ಕನ್ಸೆಷನ್ ಕೊಡ್ತೀವಿ ಅಂತ ನಾಟಕ ಮಾಡಿದ್ರೆ ನಮ್ಮ ಜನ ಅಲ್ಲಿಗೆ ಮಕ್ಕಳನ್ನ ಕಳಿಸ್ತಾರೆ. LKG ಇಂದ ಅವರು 10th ಸ್ಟ್ಯಾಂಡರ್ಡ್ ಅಥವಾ PUC ಮುಗಿಸೋ ಹೊತ್ತಿಗೆ ಬಿಂದಿ ಬಿಡ್ತಾರೆ, ಜಡೆ ಬಿಡ್ತಾರೆ, ಭಾರತೀಯ ವೇಷಭೂಷ ಬಿಡ್ತಾರೆ, ಕನ್ನಡ ಭಾಷೆ ಬಿಟ್ಬಿಡ್ತಾರೆ. ಭಾರತೀಯವಾದ ಅಸ್ಮಿತೆಯನ್ನೇ ಕಳ್ಕೊಂಡು ಹಬ್ಬ ಹರಿದಿನಗಳ ಉತ್ಸಾಹ, ಸಂತೋಷ, ಆ ಒಂದು ಜವಾಬ್ದಾರಿ, ಪಾರ್ಟಿಸಿಪೇಷನ್ ಸ್ಪಿರಿಟ್ಟು, ತೊಡಗಬೇಕು ನಾನು ಕೂಡ, ಇದು ನಮ್ಮ ಹಬ್ಬ, ನಮ್ಮ ದೇವರ ಹಬ್ಬ, ನಮ್ಮ ರಾಷ್ಟ್ರದ ಹಬ್ಬ ಅನ್ನುವ ಭಾವನೆಯೇ ಇಲ್ಲದಂತೆ ತುಂಬ ನೀರಸವಾಗಿ ಬೆಳೀತಾರೆ. ಬೆಳೆದು ದೊಡ್ಡವರಾದ ಮೇಲೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನೋ ಹಾಗೆ ಅವರನ್ನು ಕೇಳಿದ್ರೆ ಅವರ ಫ್ರೀಡಮ್ ಬಗ್ಗೆ, ಫ್ರೀ ವಿಲ್ ಬಗ್ಗೆ, ಇಂಡಿಪೆಂಡೆನ್ಸ್ ಬಗ್ಗೆ ಮಾತನಾಡ್ತಾರೆ. ಇದು ಕೇವಲ ನಮ್ಮ ಭಾರತೀಯ ಹಬ್ಬ ಹರಿದಿನಗಳನ್ನು ಮಾತ್ರ ಟಾರ್ಗೆಟ್ ಮಾಡುವಂಥ ಒಂದು ಸೈಲೆಂಟ್ ವಿಧಾನವಾಗಿದೆ ಅನ್ನೋದನ್ನು ನಾವು ಗುರುತಿಸಬೇಕಾಗತ್ತೆ. ಇನ್ನು ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳಿಗೂ ಅಷ್ಟೇ ನೋಡಿ, ಆ ಶಾಲೆಗಳಲ್ಲಿ ಟೀಚರ್ಸ್ ಇರ್ತಾರೆ, ಬೇರೆ ಬೇರೆ ಸ್ಟಾಫ್ ಇರ್ತಾರೆ, ಅಥವಾ ಬೇರೆ ಬೇರೆ ಕಡೆ ಉದ್ಯೋಗ ನಿರತರಾಗಿರ್ತಾರೆ. ಅವ್ರಿಗೆ ರಜಾ ಸಿಕ್ಕದೆ ಹೋದರೆ, ಈಗ ಗೌರಿ ಹಬ್ಬಕ್ಕೆ ಎಷ್ಟು ಕೆಲಸ ಇರುತ್ತೆ, ಬಾಗಿನ ರೆಡಿ ಮಾಡ್ಕೋಬೇಕು, ಕಲಶ ಜೋಡಣೆಗೆ ಎಷ್ಟು ಕೆಲಸ ಇರುತ್ತೆ, ಎಷ್ಟು ಪರ್ಚೇಸ್ ಇರುತ್ತೆ, ಅಂಗಡಿಗೆ ಹೋಗಬೇಕು, ಇದಿಷ್ಟು ಮಾಡ್ಕೋಬೇಕು. ಸುಸ್ತಾಗಿ ಅವಿಭಕ್ತ ಕುಟುಂಬಗಳಲ್ಲಿ ಕನಿಷ್ಠ ಪಕ್ಷ 4-5 ಜನ ಸೇರಿ ಮಾಡ್ತಿದ್ರು. ಇಲ್ಲಿ ಒಂದೇ ಸ್ತ್ರೀ ಎಲ್ಲವನ್ನೂ ಮಾಡಬೇಕು. ಮಕ್ಕಳು ಆಸ್ ಯೂಶುವಲ್ ಪರೀಕ್ಷೆ ಅಂತಲೋ ಅಥವಾ ರಜಾ ಇಲ್ಲ ಅಂತಲೋ ಹೋಮ್ವರ್ಕಲ್ಲಿ ಬ್ಯುಸಿ ಇರ್ತಾರೆ. ಇನ್ನು ಗಂಡಸರಿಗೆ ಇದೆಲ್ಲ ಮಾಡಬೇಕು ಅಂತ ಎಲ್ಲ ಮನೆಯಲ್ಲೂ ಅನಿಸೋದಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳು ಒಬ್ಬೊಬ್ಬರೇ ಕಷ್ಟಪಟ್ಕೊಂಡು ಮಾಡಿ ಸುಸ್ತಾಗಿ ಕೊನೆಗೆ ಅದನ್ನು ಡಿಸ್ಕೌಂಟ್ ಮಾಡಿ, ಕಡಿಮೆ ಮಾಡಿ, ಸಿಂಪ್ಲಿಫೈ ಮಾಡಿ ಅಂಗಡಿಯಿಂದ ಒಬ್ಬಟ್ಟು ತಂದು ಹೇಗೋ ಮಾಡಿ ಮುಗಿಸೋಣ ಅನ್ಸತ್ತೆ. ಹಿರಿಯರು ಬೆಟ್ಟು ತೋರಿಸ್ತಾರೆ. ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ಒಂದು ರಜಾ ಕೊಡದೇ ಇರೋ ಕಾರಣ. ಸೊ ಇದು ನಾವು ಯೋಚನೆ ಮಾಡಿ ನೋಡಬೇಕು, ಇದು ಎಂಥ ಒಂದು ಅನ್ಯಾಯ ಅಂತ. ಬೆಳಗ್ಗೆದ್ದು ಅಭ್ಯಂಗ ಸ್ನಾನ ಮಾಡಿ, ಮನೆಯಲ್ಲೆಲ್ಲ ಎಲ್ಲರೂ ತೋರಣ ಕಟ್ಟಿ, ಎಲ್ಲರೂ ಭಾಗವಹಿಸಿ, ಎಲ್ಲರೂ ಸಂತೋಷಪಟ್ಟು, ಎಲ್ಲರೂ ಅಡುಗೆಯಲ್ಲಿ ತೊಡಗಿ, ಎಲ್ಲರೂ ಅಲಂಕಾರದಲ್ಲಿ ತೊಡಗಿ, ಇದೆಲ್ಲವೂ ಎಲ್ಲಿ ಹೋಯಿತು? ಇವತ್ತು ನಮ್ಮ ಮಕ್ಕಳಿಗೆ ಪಕ್ಕದ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಕರೆದುಬಿಟ್ಟು ಬಾ, ನೋ ವೇ, ಬ್ಯುಸಿ ಅಂತ ಹೇಳ್ತಾಳೆ, ನಂಗೆ ಅವಮಾನ ಅಂತ. ಕನಿಷ್ಠ ಹಬ್ಬದ ದಿನವಾದರೂ ಒಂದು ಕುಂಕುಮ ಇಟ್ಕೊಂಡು, ಭಾರತೀಯ ವೇಷ ಹಾಕ್ಕೊಂಡು ಪಳಪಳ ಅಂತ ಕಳಕಳಿಯಾಗಿರೋದು ಬೇಡವಾ? ಆವತ್ತು ಅದೇ ಬರ್ಮುಡ, ಅದೇ ಒಂದು ಎಂಥದ್ದು ದೊಗಲೆ ಟೀ ಶರ್ಟ್ ಹಾಕ್ಕೊಂಡು, ಅದೇ ವಾಟ್ಸಪ್ಪು, ಅದೇ ಕೂದಲು ಕೆದರ್ಕೊಂಡು, ಅಂದರೆ ಎಲ್ಲಿ ಹೋಗಿದೆ ನಮ್ಮ ಅಸ್ಮಿತೆ? ಇಷ್ಟು ಕಲೋನಿಯಲ್ ಹ್ಯಾಂಗ್ ಓವರ್, ಆ ಸ್ಲೇವರಿ ಅನ್ನೋದು, ದಾಸ್ಯ ಅನ್ನೋದು ಎಷ್ಟು ಮನಸ್ಸಿಗೆ ಇಳಿದಿದೆ. ಸ್ವಲ್ಪ